ಸರ್ ನಮಸ್ಕಾರ. ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ ಬನ್ನೂರು ನಾಗರಾಜ್ ಅಂತ ಪ್ರೆಸ್ ರಿಪೋರ್ಟ್ರು. ತಮ್ಮ ಪರಿಚಯ ಸರ್? ನನ್ನ ಹೆಸರು ಜಯಸಿಂಹ ಅಂತ. ತಮ್ಮ ವಾಸ ಸರ್? ವಾಸ ಬೆಂಗಳೂರು. ಓಕೆ, ತಾವು ಇಲ್ಲಿ? ಅಮ್ಮ ಹೇಳಿ, ಅಲ್ಲೇ ಕೂತ್ಕೊಳ್ಳಿ. ಹಾಂ, ಯಾರ ಹೆಸರು ಇದೆಯಮ್ಮ ಜಮೀನು? ಅದು ನಿಮ್ಮ ತಮ್ಮ ಹೆಸರಮ್ಮ? ರತ್ನಮ್ಮ ಅಂತ. ನೀವು ಸ್ವತಃ ಉನ್ನಳ್ಳಿ ಪಕ್ಕ ಪಟ್ಟಣಗುಂಡಿ ಗ್ರಾಮದವರು. ಯಾರ ಹತ್ರ ತೊಗೊಂಡ್ರಿ ನೀವು ಮೊದಲು? ಸರಿ, ಓಕೆ. ಉನ್ನಳ್ಳಿ ಗ್ರಾಮಸ್ಥರಿಂದ ರೈತರಿಂದ ತಾವು ಅವ್ರು ಮೈಸೂರಲ್ಲಿ ತೊಗೊಂಡ್ರು, ಮೈಸೂರವ್ರ ಕಡೆಯಿಂದ ನೀವು ತೊಗೊಂಡ್ರಿ. ಎಷ್ಟು ವರ್ಷ ಆಗಿದೆಯಮ್ಮ ತಗೊಂಡು? ತಾವೆಲ್ಲ ಇಳುವಳಿ ಮಾಡ್ತಾಯಿದ್ರಿ, ವ್ಯವಸಾಯ ಮಾಡ್ತಾಯಿದ್ರಿ. ತಮಗೇನೋ ಸಮಸ್ಯೆ ಆಯಿತು ಅಂತ ಹೆಂಗೆ ಗೊತ್ತಾಯ್ತು ತಮಗೆ? ಹಾಂ, 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 ಹಾಂ. ಯಾರು ತೆಗೆದಿದ್ದಮ್ಮ? ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರ ಜಮೀನು ಕೊಟ್ಟಿದ್ದಾರೆ, ಅವರೆಲ್ಲರೂ ಪೈಪಲ್ಲಿ ಇದ್ದವ್ರನ್ನ ತೆಗ್ದವ್ರೆ ಅಂತ ಹೇಳಿ ನಾವು ನಮ್ಮ ಜಮೀನು ನೋಡ್ಕೊಳಕ್ ಹೇಳಿದ್ದ. ಅವ್ರ ಹತ್ರ ಕೇಳಿದಕ್ಕೆ ಅವ್ರೇನಂದ್ರು ಏನೂ ಆಗಲ್ಲ, ಇದು ಮುಚ್ಚಿಬಿಡ್ತಾರಂತೆ ಬಿಡಾಡ್ತಿ ಅಂತ. ನಾವು ಆ ಟೈಮಲ್ಲಿ ಸುಮ್ಮನೆ ಬಂದು ಹೋಗ್ಬಿಟ್ಟು ಈಗ ಇವತ್ತು ನಾವು ಬಂದಿದ್ದೀವಿ. ಗೊತ್ತಾಗಿರೋದು ನಿನ್ನೆ ರಾತ್ರಿ ಗೊತ್ತಾಗಿದೆ. ಸರಿಮ್ಮ. ನಮ್ಮ ತೆಗಿನ ಮರ ಮತ್ತೆ ಬೋರು ಮತ್ತೆ ಗೇಟು ಎಲ್ಲ ಫುಲ್ಲು ತೆಗ್ದ್ಬಿಟ್ಟು. ಓಕೆ, ಬೋರು ತಿಕ್ಕಿದಾಕ್ಬಿಟ್ಟಿದ್ದೀರಾ? ಬೋರ್ ಹತ್ರನೂ ಎಲ್ಲ ಫುಲ್ಲು ಡ್ಯಾಮೇಜ್. ಅಲ್ಲ, ಈಗ ಒಂದು ನಿಮಿಷ, ಬೋರ್ ಕೊಡೋರು ಎಲೆಕ್ಟ್ರಿಸಿಟಿ ಕೊಡೋರು KEB ಬೋರ್ಡಿಂದ, ಆಯಿತಾ? ಇದೆಲ್ಲ ದಾಖಲಾತಿ ಇಲ್ದೇ ಹೆಂಗೆ ಎನ್ಒಸಿ ಕೊಟ್ಟರು KEB ಅವರು? ಅಲ್ವೇ? ಈಗ ನೀವು ಇಲ್ಲೇ ಹಿಡುವಳಿದಾರರು ಮತ್ತು ನೀವು ಇಲ್ಲೇ ಇರೋದ್ರಿಂದ ನಿಮಗೆ ಎನ್ಒಸಿ ಕೊಟ್ಟಿದ್ದಾರೆ, ನೀವು ಬೋರ್ ಹಾಕ್ಸ್ಕೊಂಡಿದ್ದೀರಾ ಪ್ರೈವೇಟಾಗಿ, ಹಂಗಾಗಿ ಜಮೀನು ನಿಮ್ಮದು ಅಂತ ಅರ್ಥ ಆಯ್ತು ಅಲ್ಲಿಗೆ. KEB ಅವರು ಎನ್ಒಸಿ ಹೆಂಗೆ ಕೊಡ್ತಾರೆ ಹಾಗಾದ್ರೆ? ಹಂಗಾರೆ ಏನು ಕಣ್ಣು ಮುಚ್ಕೊಂಡು ನೋಡಿದ್ರೆ ಕೊಟ್ಬಿಡ್ತಾರಾ? ಸರಿ. ಪೇಪರ್ ಡಾಕ್ಯುಮೆಂಟ್ಸ್ ಪಕ್ಕ ಇದೆ, 3 ಪರ್ಚೇಸರು. ಹಂಗಾಗಿ ನಮ್ಗೊಂದು ನೋಟಿಸ್ ಇಶ್ಯೂ ಮಾಡ್ತೇನೆ, ಅವ್ರು ಹೆಂಗ್ ತೆಗಿಯಕ್ ಸಾಧ್ಯ? ಹೆಂಗ್ ಜಮೀನ್ ತೆಗೆದ್ರು, ಹೆಂಗ್ ಜಮೀನಲ್ಲಿ ಹೆಂಗ್ ಟ್ರಂಚ್ ಹೊಡೆದ್ರು, ಮತ್ತೆ ಟ್ರಂಚ್ ಹೊಡೆದಿದ್ದಾರೆ, ತೆಗಿನ ಮರ ಪ್ರತಿಯೊಂದು ಎಲ್ಲ ಹಾಳು ಮಾಡಿಟ್ಟಿದ್ದಾರೆ. ಅದಕ್ಕೆ ಯಾರು ಹೊಣೆ ಸರ್? ಇವಾಗ ಲಕ್ಷಾಂತರ ರೂಪಾಯಿ ವೇಸ್ಟ್. ಈಗ ವೇಸ್ಟ್. ಇವಾಗ ನಾವು ಏನೋ ಖರಾಬ್ ಇತ್ತು ಅಂದ್ರೆ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು, ಆಗಿದೆ ಅಕ್ಕಪಕ್ಕ ನೋಟಿಸ್ ಕೊಡ್ಬೇಕು, ನೋಟಿಸ್ ಕೊಟ್ಬಿಟ್ಟು ಮಾಡ್ಬೇಕು. ಏಕಾಕಿ ಬಂದು ಹಿಂಗ್ ಮಾಡ್ಬಿಟ್ರೆ ಇದಕ್ಕೆ ಯಾರು ಸರ್ ಹೊಣೆ? ಹೌದು. ಅಲ್ಲ, ಒಂದು ಜಸ್ಟ್ ಒಂದು KEB ಲೈನ್ ಮ್ಯಾನ್ ಬಂದು ಕರೆಂಟ್ನ ಕಟ್ ಮಾಡ್ತೀನಿ ಅಂದರೆ ಅವ್ನು ನೋಟಿಸ್ ಕೊಡಬೇಕು. ಇಷ್ಟು ದೊಡ್ಡ ಹಗರಣ ಆಗಿದೆಯಲ್ಲ, ಯಾಕೆ ನೋಟಿಸ್ ಕೊಟ್ಟಿಲ್ಲ ಇವರು? ತಾಲೂಕು ಆಫೀಸರ್ ಏನು ಮಾಡ್ತಾವ್ರೆ? ಈಗ ನಾನು ನಿನ್ನೆಯಿಂದ ಫೋನ್ ಮಾಡ್ತಾಯಿದ್ದೀನಿ ತಾಲೂಕು ಆಫೀಸರ್ಗೆ. ನಿಮ್ಮ ಮುಂದೆ ಕೂಡ ನಾನು ಮಾಡಿದೆ ಸರ್, ಜಯಸಿಂಹ ಸರ್. ಫೋನ್ ಅವ್ರು ನಂದು ಬ್ಲ್ಯಾಕ್ ಮಾಡ್ಕೊಂಡವ್ರೆ. ಯಾಕೆ? ಮಾಧ್ಯಮದವ್ರು ಕಂಡ್ರೆ ಭಯನಾ ಇವ್ರಿಗೆ? ಭಯನಾ? ಫೋನ್ ಎತ್ತಬೇಕು ನೀವು, ಫೋನ್ ಎತ್ತು ಮಾತಾಡಿ ಮಾಧ್ಯಮದವ್ರ ಹತ್ರ. ಯಾಕೆ ನನ್ನ ಬ್ಲ್ಯಾಕ್ ಲಿಸ್ಟ್ಗೆ ಹಾಕ್ಕೊಂಡಿದ್ದೀರಾ? ನಾನು ಸುದ್ದಿ ನೋಡಿದ್ಮೇಲೆ ಯಾಕೆ ಬ್ಲ್ಯಾಕ್ ಲಿಸ್ಟ್ ಹಾಕಿದ್ರೆ? ಅಲ್ಲ, ಇದು ನಾನು ನಿಮ್ಮನ್ನೆಲ್ಲ ಕರ್ಕೊಂಡು ಪ್ರೆಸ್ ಕ್ಲಬ್ಗೆ ಹೋಗ್ತೀವಿ, ಪ್ರೆಸ್ ಕ್ಲಬ್ಗೆ ಹೋಗಿ ಕೊಟ್ಕೊಂಡು ಅಲ್ಲೇ ಕುತ್ಕೊಂಡು ಮಾತಾಡಿ. ಮೈಸೂರು ಪ್ರೆಸ್ ಕ್ಲಬ್ ಬನ್ನಿ ತಾವೆಲ್ಲ, ಆಯಿತಾ? ನಮ್ಮ ಮೀಡಿಯಾದವರು 106 ಜನ ಬರ್ತಾರೆ. ಎಲ್ಲರೂ ಇಡೀ ಜಾಗೀರಾಗಲಿ. ಇವತ್ತು ಉನ್ನಳ್ಳಿ ಗ್ರಾಮ CM ಅವ್ರ ಕ್ಷೇತ್ರ, ಇದು ಎತ್ತಿನದವ್ರು ಗೆದ್ದಂಥ ಕ್ಷೇತ್ರ ಇದು, ಆಯಿತಾ? ಅದು ಅಲ್ಲದೆ ತಮ್ಮ ಕುಲ ಬಾಂಧವರು ಎತ್ತಿನದವರು. ಏನು ಇಲ್ಲಿರೋಂಥ ರೈತರು ಆದಷ್ಟು ಜಾಸ್ತಿ ಅವರ ಕುಲ ಬಾಂಧವರೇ ಇದ್ದಾರಲ್ಲ. ಹಂಗಾರೆ ಏನಿದು ರಾಜಕೀಯ ಪಿತೂರಿನ, ಅಥವಾ ಅವ್ರಿಗೆ ಏನೋ ಗೊತ್ತಿದ್ರು ಸುಮ್ಮನೆ ಕೂತಿದ್ದಾರಾ ಅಂತ ವಿಚಾರಗಳು? ಅಲ್ಲ, ಗೊತ್ತಿರುತ್ತೆ. ಅಲ್ಲ, ಇವರೆಲ್ಲ ಏನು ನಿಮ್ಮ ರೈತರು ಹೇಳ್ತಾ ಇದ್ದಾರೆ ಅಂದರೆ, ಇಷ್ಟೆಲ್ಲ ದೊಡ್ಡ ಹಗರಣ ಆಗಿ ಒಂದು ತಿಂಗಳಿಂದ ಹಂಗೆ ಯಾವ ಅಧಿಕಾರಿಗಳು ಗೊತ್ತಿಲ್ವಾ? ಹಾಗಾರೆ ಯಾವ ರಾಜಕಾರಣಿಗಳು ಗೊತ್ತಿಲ್ವಾ? ಎಲ್ಲರಿಗೂ ಬಾಯಿ ಮುಚ್ಚೋ ಕೆಲಸ ಮಾಡಿದಾರಾ? ಸರ್, ಅಧಿಕಾರಿಗಳನ್ನೇ ಸಾವಿರಾರು ಜನ ಕರ್ಕೊಂಡು ಬಂದು ACP ಬರ್ತಾರೆ, ತಹಸೀಲ್ದಾರ್ ಬರ್ತಾರೆ, ಎಲ್ಲರೂ ಬಂದ್ಬಿಟ್ಟು ಮಾಡುವಾಗ ಬಡವ ನಮ್ಮಂತ ರೈತರು ಏನು ಮಾಡೋಕ್ಕಾಗುತ್ತೆ ಸರ್? ಅವರೆಲ್ಲ ಒಟ್ಟೊಟ್ಟಿಗೆ ಬಂದರೆ ನಮ್ಮ ಮಾತು ಎಲ್ಲಿ ಕೇಳ್ತಾರೋ? ನಾವು ಕೇಳಿಸ್ಕೊಡೋ. ನಿಮ್ಮ ಊರಿನ ಗ್ರಾಮಸ್ಥರು ಈ ಭೂಮಿ ಹಿಡುವಳಿದಾರರು ಏನು ಹೇಳ್ತಾ ಇದ್ದಾರೆ ಅಂದರೆ, ಎಲ್ಲ ಅಧಿಕಾರಿಗಳು ಶಾಮೀಲ್ ಆಗಿದ್ದಾರೆ ಅಂತ ಹೇಳ್ತಾ ಇರೋದು. ಹೌದೌದೌದು. ನಾನು ಕೂಡ ವಿಡಿಯೋ ನೋಡಿದೆ. ಒಬ್ಬರು ವರ್ಣ ಡಬಲ್ ಸ್ಟಾರ್ ಮಾತಾಡ್ತಾರೆ, ನಿಮ್ಗೆ ಯಾಕ್ರಿ ನೋಟಿಸ್ ಇಶ್ಯೂ ಮಾಡಬೇಕು ಅನ್ನೋ ಅರ್ಥ ಏನು? ಈಗ ನಾನು ತಾಲೂಕು ಆಫೀಸರ್ ಕಡೆಯಿಂದ ಬಂದಿದ್ದೀನಿ, ನಿಮಗೆ ಕೊಡ್ರಿ, ನೀವು ಕೊಡಿ. ತಾಲೂಕು ಆಫೀಸರ್ ನೀವು ಬಂದಿದ್ರಲ್ವಾ, ಅವ್ರ ಕಡೆಯಿಂದ ನೀವು ರಕ್ಷಣೆ ಕೊಡೋಕೆ ಬಂದಿದ್ದಿಲ್ಲ, ಅದನ್ನು ಕೊಡಿ. ಹಾಂ, ಇಲ್ವಂತೆ. ಅಲ್ಲ, ಯಾವುದೋ ಒಬ್ಬ ಬೆಂಗಳೂರು ಉದ್ಯಮಿಗೆ ನೀವು ಬಂದು ಹಿಡುವಳಿ ಭೂಮಿ ಬಿಟ್ಕೊಡಿ ಅಂತಂದರೆ ಅರ್ಥ ಏನು? ಇವತ್ತು ಮೊದಲೇ ಮೂಢ ಹಗರಣ. ಇವತ್ತು ಇಡೀ ಒಳ್ಳೆ ಕೂತು ಅವ್ರ ಒಂದು CM ಅವ್ರು ಕೊಳ್ಳಕ್ಕೆ ಬಂದು ಕೂತಿದೆ ಇವತ್ತು. ಅಂಥದ್ರಲ್ಲಿ 18 ಜನ ಅಧಿಕಾರಿಗಳು ಮನೆಗೆ ಹೋಗೋರೆ. ಯಾಕೆ ಇವ್ರಿಗೂ ಆಸೆ ಇರ್ಬೋದೇನಂತ ಕಾಣುತ್ತೆ ಹಂಗಾರೆ. ಯಾಕೆಂದರೆ ಇಲ್ಲಿನ ರೈತರು ತುಂಬ ಮುಗ್ಧರು ಅಂತ ತಿಳ್ಕೊಂಬಿಟ್ಟವ್ರೆ. ಎಲ್ಲ ಎಜುಕೇಟೆಡ್ ಅವರೇ ಅಂತ ಗೊತ್ತಿರಲ್ಲ ರೈತರಲ್ಲೂ ಕೂಡ. ಆಮೇಲೆ ಮಾಧ್ಯಮದವರು ಬರೀ 1-2-3 ಜನ 10 ಜನ ಮಾಧ್ಯಮದವರು ಬಾಯಿ ಮುಚ್ಚಿದ್ರೆ ಹೊರತು ನಮ್ಗೆ ಗೊತ್ತು. ನಮಗೂ ಮಾಧ್ಯಮದ ವೃತ್ತಿಲಿ ನಾವು 30 ವರ್ಷದಿಂದ ಬಂದಿದ್ದೀವಿ. ಯಾವ ಮಾಧ್ಯಮ ಏನೇನು ಕೆಲಸ ಮಾಡ್ತಿದೆ ಅಂತ. ಹಂಗಾರೆ ನಾನು ಹೆಂಗೆ ಬಂದು ಸುದ್ದಿ ಮಾಡಿದೆ? ಬೇರೆಯವ್ರು ಬಂದು ಯಾಕೆ ಹೋದರು ವಾಪಸ್ಸು?
ಎಲ್ಲಿ ಬಂದಿತ್ತು ಸರ್ ಸುದ್ದಿ? ನಾವು ಬಂದು ಮಾಡೋದಲ್ಲ ಸುದ್ದಿನ. ನಮ್ಮ ಚಿಕ್ಕದೊಂದು ಯೂಟ್ಯೂಬಲ್ಲಿ ಸುದ್ದಿ ಮಾಡಿದ್ದೀವಿ, ದೊಡ್ಡ ಮೀಡಿಯಾದವ್ರು ಮಾಡಿ ನೀವು ಹ್ಞೂ ಮಾಡಿಲ್ಲ. ನಮ್ಮ ಪತ್ರಿಕೆಯಲ್ಲಿ ಬರಿತೀವಿ ರೀ, ನಮ್ಮ ಸಾಗರ ಆಂದೋಲನ ಪತ್ರಿಕೆಯಲ್ಲಿ ಬರ್ತೀವಿ, ನಮ್ಮ ಯುವಕರ ಮಿತ್ರ ಪತ್ರಿಕೆಯಲ್ಲಿ ಬರ್ತೀವಿ ದೊಡ್ಡದಾಗಿ. ಎಲ್ಲಿ ನಾ ಎಲ್ಲ ಮೀಡಿಯಾಗೆ ಹಾಕಿದ್ದೀನಿ, ಎಲ್ಲ ಮೀಡಿಯಾ ಗ್ರೂಪ್ಗೆ ಹಾಕಿದ್ದೀನಿ. ನಮ್ಗೆ ಮೀಡಿಯಾ ಗ್ರೂಪಾಗಿ ಎಲ್ಲಿ ಸುದ್ದಿ ಮಾಡಿದ್ದೀರಿ ನೀವು? ಅಲ್ಲಿಗೆ ಅರ್ಥ ಏನು? ವಿಷಯ ಗೊತ್ತಾಗಿದೆ ನಿಮಗೆ, ಏನು ಮಾಡ್ತಾಯಿದ್ದೀರಾ ಮೀಡಿಯಾದವರು? ಬೇಡ, ನಮ್ಮ ಪ್ರೆಸ್ ಕ್ಲಬ್ ಬನ್ನಿ ಮೇಡಮ್, ಮೈಸೂರು ಪ್ರೆಸ್ ಕ್ಲಬ್ ಬನ್ನಿ. 1,000 ರೂಪಾಯಿ ಫೀಸ್ ಇರುತ್ತೆ, ರಸೀದಿ ಕೊಡ್ತಾರೆ ನಿಮಗೆ. ಎಲ್ಲ ರೈತರು ಕೂತ್ಕೊಂಡು ಮಾತಾಡಿ, ಏನಿದೆ ಎಲ್ಲ ಚರ್ಚೆ, ಮುಕ್ತವಾಗಿ ಚರ್ಚೆ ಆಗಲಿ. ಯಾವ ಅಧಿಕಾರಿಗಳು ಮನೆಗೆ ಹೋಗ್ತಾರೆ ಹೋಗಲಿ ಬಿಡಿ. ಒಬ್ಬ ಬಡ ರೈತಗೆ ನೀವು ಹಿಂಗೆ ಬಂದು ಇದು ಮಾಡ್ತೀರಿ ಅಂತಂದರೆ ಆಯಿತಾ, 140 ಎಕರೆ ನೀವು ಟೆನೆನ್ಸಿ ಕಾಯ್ದೆಲಿರುವಂಥದ್ದನ್ನ ರೈತರ ಹತ್ರ ನೀವು ಕಿತ್ಕೊತೀನಿ ಅಂದರೆ ಎಷ್ಟು ತಾಕತ್ತಿರ್ಬೇಕು ಇವ್ರಿಗೆ ಹೇಳಿ ಮೇಡಮ್? ಇಷ್ಟೆಲ್ಲ ನೀವು ಒಬ್ಬ ಮಹಿಳೆ, ನೀವು ಈ ಒಂದು ಭೂಮಿ ಮಾಲೀಕರಾಗಿ ಕೇಳ್ತಾ ಇದ್ದೀರಾ. ನೀವು ಹೊರಗಡೆ ಹೋಗಿದ್ದಾಗ ಬಂದು ಏಕಾಏಕಿ ಹಿಂಗೆಲ್ಲ ಮಾಡ್ತಾರೆ ಅಂದರೆ ಅರ್ಥ ಏನು? ಎಷ್ಟು ತೆಂಗಿನ ಮರಗಳು ಉಳಿಸಿದ್ದಾರೆ ಗೊತ್ತಾ ಇವರು? ಇವಾಗ ನಮ್ದು ಉಳಿಸಿದ್ದಾರೆ ಸರ್, ತೆಂಗಿನ ಮರ ಉಳಿಸಿದ್ದಾರೆ, ಗೇಟ್ ಉಳಿಸಿದ್ದಾರೆ, ಬೋರ್ ಡ್ಯಾಮೇಜ್ ಮಾಡಿದ್ದಾರೆ. ಅಟ್ಲೀಸ್ಟ್ ಮುಂದೆ ಕಡೆ ನೋಡಿ ಕಬ್ಬು ನೆಟ್ಟಿದ್ದೀವಿ, ಅದಕ್ಕೆ ಏನಾಗುತ್ತೆ ಒಂದು ಇನ್ಫಾರ್ಮ್ ಮಾಡೋಣ, ಒಂದು ನೋಟಿಸ್ ಕೊಡೋಣ ಅಂತಾನೆ ಏಕಾಏಕಿ ಬಂದು ಇವ್ರು ದಬ್ಬಾಳಿಕೆ ಮಾಡ್ತಾ ಇರೋದು ಇವರು. ಇಲ್ಲ ಇವ್ರಿಗೆ ಸ್ಟೇಷನ್ ಕಡೆಯಿಂದ ಹೋಗ್ಬೇಡಿ, ಕೋರ್ಟಿಂದ ಇಶ್ಯೂ ಮಾಡಿ ಹೇಳ್ತೀನಿ. ಕೋರ್ಟಿಂದನೇ ಕಂಪ್ಲೇಂಟ್ ಇಶ್ಯೂ ಮಾಡಿ ಇವ್ರಿಗೆ. ಯಾಕೆಂದ್ರೆ ಇವರೆಲ್ಲ ಏನಂದರೆ ಈ ನಿಮ್ಮ ರೈತರು ಹೇಳೋ ಪ್ರಕಾರ ಎಲ್ಲರೂ ಮಿಂಗಲ್ ಆಗೋರೆ ಅಂತಂದಮೇಲೆ ಅದು ಯಾರು ಮಿಂಗಲ್ ಆಗೋರೆ ಮೀಡಿಯಾದಲ್ಲೇ ಪ್ರಚಾರ ಆಗಲಿ ಬಿಡಿ. ಇವಾಗ ಯಾರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಕೊಡಿಸ್ಲಿ. ಖಂಡಿತ. ಯಾರೋ ಒಬ್ರಿಗೆ 50 ವರ್ಷದಲ್ಲಿ ಬೇರೆ ಕಡೆ ಕೊಡ್ಲಿ, ಖರಾಬ್ ಇದೆ. ಹೌದು. ಪ್ರಪಂಚದಲ್ಲಿ ಬೇಕಾ ನಮ್ಮ ಏರಿಯಾದಲ್ಲಿ ಮೇನ್ ರೋಡಲ್ಲಿ ವ್ಯವಸಾಯ ಮಾಡೋ ಜಮೀನು ರೈತರು ಏನು ಹೇಳ್ತಿರೋದು ಗೊತ್ತೇ? ಆ ಫ್ರೀಡಮ್ ಫೈಟರ್ ಕೊಟ್ಟಿರೋದನ್ನ ಮಾರ್ಕೊಂಡ್ಬಿಟ್ಟಿದ್ದಾರೆ, ಮತ್ತೆ ಬಂದು ಇವ್ರು ಕೆದಕ್ತಾ ಇರೋದು ಅಂತ ಆಪಾದನೆ ಹೇಳ್ತಾರೆ ರೈತರು. ಅದು ಕೂಲಂಕುಷವಾಗಿ ಅವ್ರು ವಿಚಾರಣೆ ಮಾಡಬೇಕು, ಎಲ್ಲಿ ಖರಾಬ್ ಇದೆ ಅಂತ. ಆಯಿತು, ಇವ್ರು ಮಧ್ಯ ಬಂದು ಕೂತಿರೋಂಥ ಹಿಡುವಳಿದಾರರು ಯಾರು? ಇವರು ಕಮರ್ಷಿಯಲ್ ಇದರಲ್ಲಿದ್ದಾರೆ, ಅಂದರೆ ಉದ್ಯಮೆದಾರ ಇದ್ದಾರೆ. ಅವ್ರಿಗೆ ಹೆಂಗೆ ಬಂತು ಜಮೀನು? ಅವ್ರಿಗೆ ಬಂದಂಗೆ ತಾನೇ ತಮಗೂ ಬಂದಿರುತ್ತೆ. ಆಯಿತು, ಅವ್ರೆಲ್ಲರೂ ಅವ್ರು ಹೇಳ್ತಾರೆ ನಾನು ಯಾರ ಕಡೆ ತೊಗೊಂಡಿದ್ದೀನಿ ಅಂತ. ನೀವು ಇನ್ನೊಬ್ರು ತೊಗೊಂಡಿದ್ದೀರಲ್ಲ, ಆಯಿತಾ? ಟೆನೆನ್ಸಿ ಕಾಯ್ದೆ ಇವ್ರು ಕೊಟ್ಟಿದ್ದೀರಾ? ಸರ್ಕಾರ ಘೋಷಣೆ ಮಾಡಿತ್ತು, ರೈತರು ತೊಗೊಂಡು ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಅವರು ಪಾಲ್ಪಾರಿಕತೆಗೆ ಬಂದಿರುತ್ತೆ. ಅವ್ರ RTC ಈಗ ಅಷ್ಟು ಜನದ RTC ಉಂಡೆ RTC ಮಾಡೋರಲ್ಲ, ಏನು ಮಾಡಿದ್ರೆ ಹಾಗಾರೆ? ಪೋತಿ ಖಾತೆ ಯಾಕೆ ಅವ್ರಿಗೆ ಮಾಡಿಲ್ಲ ಇವರು? ಮೇಡಮ್, ನಾವು ಮಾಧ್ಯಮದವರು ಎಲ್ಲರೂ ಒಂದೇ ಥರ ಇರಲ್ಲ. ಆದರೆ ಇವತ್ತು ನಾವು ಕೆಲವೊಂದು ಮಾಧ್ಯಮ ದೇವೇಗೌಡರ ಫ್ಯಾಮಿಲಿಯೇ ಬಿಟ್ಟಿಲ್ಲ, ಕುಮಾರಸ್ವಾಮಿ ಬಗ್ಗೆ ಸುದ್ದಿ ಮಾಡೋಂಥ ಮಾಧ್ಯಮಗಳು ಇದ್ದೀವಿ ನಾವು. ಅಂಥದ್ರಲ್ಲಿ ಇವರೆಲ್ಲ ಯಾವ ಲೆಕ್ಕ ಮೇಡಮ್ ನಮಗೆ? ಆಯಿತಾ? ದಯವಿಟ್ಟು ತಾವು ಎಲ್ಲ ರೈತರು ಬರಬೇಕು, ಒಂದು ಮಾಧ್ಯಮಕ್ಕೂ ಒಂದು ಒಳ್ಳೆಯ ಹೆಸರು ಬರಬೇಕು ಅಂತಂದರೆ ನೀವು ಬಂದು ನಮ್ಮ ಮಾಧ್ಯಮ ಪತ್ರಿಕಾ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಕೊಡಿ ಬನ್ನಿ ಮೇಡಮ್. ನೀವು ಇಲ್ಲೂ ನ್ಯಾಯ ಸಿಗಲಿಲ್ಲ ಅಂದರೆ ತಲೆಗೆಸ್ಕೊಂಬಿಡಿ, ಬೆಂಗಳೂರು ನಮ್ಮ ಪ್ರೆಸ್ ಕ್ಲಬ್ಗೆ ಬನ್ನಿ. ಇವ್ರಿಗಿಂತ 10 ಜನ ಜಾಸ್ತಿ ಇರ್ತಾರಲ್ಲಿ ಮಾಧ್ಯಮದವರು, ಅಲ್ಲೇ ಬಂದು ಪ್ರೆಸ್ ಮೀಟ್ ಕೊಡಿ. ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು ಇವತ್ತು ಬನ್ನೂರು ನಮ್ಮ ಹುನ್ನಳ್ಳಿ ಗ್ರಾಮ ಏನಿವತ್ತು ವರ್ಣ ಕ್ಷೇತ್ರ, ಯತೀಂದ್ರ ಕ್ಷೇತ್ರ, ಸಿದ್ದರಾಮಯ್ಯ ಕ್ಷೇತ್ರ, ಮೆಲ್ಲಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಏನೇನು ನಡೀತಾ ಇದೆ ಇವತ್ತು, ಯಾರೊಬ್ಬ RIV ಏನೇನು ಕೆಲಸ ಮಾಡ್ತಾವ್ರೆ ಇಲ್ಲಿ ಅಂತ, ಯಾರು ಪರವಾಗಿ ಕೆಲಸ ಮಾಡ್ತಾವ್ರೆ ಅಧಿಕಾರಿಗಳಾಗಾದ್ರೆ? ದುಡ್ಡು ಕೊಟ್ಟವ್ರು ಪರವಾಗಿ ಮಾಡ್ತಾವ್ರೆ. ಯಾರು ವ್ಯವಸಾಯ ಮಾಡ್ತಾವ್ರೆ, ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾವ್ರೆ, ಫಸ್ಟ್ ಡಾಕ್ಯುಮೆಂಟ್ಸ್ ಏನು ವಿಚಾರಣೆ ಇಲ್ಲ. ಎಲ್ಲಿ ಖಾಲಿ ಇದೆ, ಎಲ್ಲಿ ಏನಿದೆ ಬರೋದು, ಅಕ್ರಮ ಸಕ್ರಮ ಜಮೀನು ಬಂದ್ಬಿಟ್ಟು ನೋಡಿ ಪೆನ್ಷನ್ ಕಲ್ಗಳು ತಂದಾಕವ್ರೆ, ಕಲ್ಗಳು ತಗೊಂಡು ಇವರೆಲ್ಲ ಪೆನ್ಷನ್ ಹಾಕೊಂಡು ಗ್ರೌಂಡ್ ಮಾಡ್ಕೊಂಡು ಹೋಗ್ತಾರೆ. ಈಗ ನಾವು ದುಡ್ಡು ಕೊಟ್ಟು ಇಷ್ಟು ವರ್ಷ ವ್ಯವಸಾಯ ಮಾಡಿ ನಾವೇನ್ ಮಾಡ್ಬೇಕು? ಫಸ್ಟ್ ನಮ್ ಕಷ್ಟ ಕೇಳೋ, ಯಾವಾಗ ದುಡ್ಡು ಹೊಡ್ದವ್ನ ಕಷ್ಟ ಕೇಳಿದ್ರೆ ಇರೋಗ ಫಸ್ಟ್ ವಿಚಾರ ಮಾಹಿತಿ ತಗೊಳ್ಳೋ ಫಸ್ಟ್ ಅವರು. ಹೌದೌದು. ಲೋಕಲ್ ಅಲ್ಲಿ ಜಮೀನಿಗೆ ಎಷ್ಟು ವರ್ಷದಿಂದ ವ್ಯವಸಾಯ ಮಾಡ್ತಾವ್ರೆ ಅಂತ. ಆಯಿತು ಮೇಡಮ್ರೆ, ಇದನ್ನು ಆದಷ್ಟು ನಾವು ತಲುಪಿಸ್ತೀವಿ. ಆಡಿಯೋನ ತಲುಪಿಸ್ತೀವಿ ನಾವು. ಯಾರೆಲ್ಲ ಅಧಿಕಾರಿಗಳಿದ್ದೀರ ಅಂತ ಅವ್ರು ಸ್ಪಷ್ಟನೆ ಕೊಡೋರು ನಾನು ಬಿಡಲ್ಲ. ಇವತ್ತು ತಾಲೂಕು ಆಫೀಸರ್ ನಂದು ಬ್ಲ್ಯಾಕ್ ಮಾಡ್ಕೊಂಡವ್ರೆ ನನ್ನ ನಂಬರ್ನ. ಇನ್ನು ಬೇರೆ ಇಲಾಖೆಯವ್ರು ಯಾರಿದ್ದಾರೋ ಅವ್ರು ಸ್ಪಷ್ಟನೆ ಕೊಡೋರು, ಪೊಲೀಸ್ ಇಲಾಖೆ ಆಗಿರ್ಬೋದು, ಸಂಬಂಧಪಟ್ಟಂಥ DC ಅವರಾಗಿರ್ಬೋದು, ಅವರು ಕೂಡ ಕಳಿಸ್ತೀನಿ. ಇದನ್ನು DC ಅವರು ಕೂಡ ಸ್ಪಷ್ಟನೆ ಕೊಡಬೇಕು ಮಾಧ್ಯಮದವ್ರಿಗೆ, ಅಷ್ಟೇ ಮೇಡಮ್.